ವೆರಿ ಗುಡ್ ಆಫ್ಟರ್ನೂನ್. ಇವತ್ತು ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ದ್ವಿತೀಯ ಭಾಷೆ ಇಂಗ್ಲೀಷ್ನ ಕ್ವಶನ್ ಆನ್ಸರ್ಸನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ ಬೈಲಿಂಗ್ಯುಲ್ ಆಗಿ. ಹೌದಾ? ಈ ಹಿಂದೆ ನಾನು ಮಾಡ್ತಿದ್ದಂಥ ವಿಡಿಯೋಗಳಲ್ಲಿ ಕೇವಲ ಆಡಿಯೋ ನೋಟ್ಸ್ ಥರ ಕನ್ನಡ ಏನೇ ಟ್ರಾನ್ಸ್ಲೇಷನ್ ಹೇಳಿದೆ, ಡೈರೆಕ್ಟಾಗಿ ಕ್ವಶನ್ ಆನ್ಸರ್ಸ್ ಮಾತ್ರ ಹೇಳ್ತಾ ಇದ್ದೆ. ಸ್ವಲ್ಪ ಕೆಲವು ವಿದ್ಯಾರ್ಥಿಗಳಿಗೆ ಸರ್ ಕನ್ನಡದಲ್ಲಿ ಹೇಳಿದ್ರೆ ಇನ್ನೂ ಒಂದು ಸ್ವಲ್ಪ ಯೂಸ್ಫುಲ್ ಅನಿಸುತ್ತೆ, ಹೌದಾ? ಅದಕ್ಕೆ ನನ್ನ ಲೆವೆಲಲ್ಲಿ ಅದನ್ನು ಎಷ್ಟು ಟ್ರಾನ್ಸ್ಲೇಟ್ ಮಾಡಿ ಹೇಳಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಟ್ರಾನ್ಸ್ಲೇಟ್ ಮಾಡಿ ಈ ಕ್ವಶನ್ ಆನ್ಸರ್ಸನ್ನು ಡಿಸ್ಕಸ್ ಮಾಡುವಂಥ ಒಂದು ಪ್ರಯತ್ನ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಪೋಯಮ್ 1, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ. ಹೌದಾ? ಗ್ರ್ಯಾಂಡ್ ಮಾ ಅಜ್ಜಿ ಕ್ಲೈಮ್ಸ್ ಅ ಟ್ರೀ. ಗ್ರ್ಯಾಂಡ್ ಮಾ ಅಜ್ಜಿ ಗಿಡವನ್ನು ಹತ್ತಿದಳು. ಇನ್ನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 or 3 sentences. ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ದ ಪೊಯೆಟ್ ರಸ್ಕಿನ್ ಬಾಂಡ್ ಡಸ್ ನಾಟ್ ಕಾಲ್ ಹೀಸ್ ಗ್ರ್ಯಾಂಡ್ ಮದರ್ ಚೈಲ್ಡಿಶ್. ವಾಟ್ ಎಲ್ಸ್ ವಾಸ್ ಶಿ ಅಕಾರ್ಡಿಂಗ್ ಟು ಹಿಮ್? ವೈ ಡಸ್ ಹಿ ಕನ್ಸಿಡರ್ ಹರ್ ಟು ಬಿ ಸೋ? ಹೌದಾ? ರಸ್ಕಿನ್ ಬಾಂಡ್ ಅವರು ತಮ್ಮ ಅಜ್ಜಿಯನ್ನು ಏನು ಚಿಕ್ಕ ಮಗುವಿಗೆ ಹೋಲಿಸದೆ ಅವರನ್ನು ಬೇರೆ ಕಾಣ್ತಾರೆ. ಆ ರೀತಿ ಅವರು ಕಾಣಲಿಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ದ ರಸ್ಕಿನ್ ಬಾಂಡ್ ಕಾಲ್ಸ್ ಹೀಸ್ ಗ್ರ್ಯಾಂಡ್ ಮಾ ಅ ಜೀನಿಯಸ್. ರಸ್ಕಿನ್ ಬಾಂಡ್ ಅವರು ತಮ್ಮ ಅಜ್ಜಿಯನ್ನು, ಹೌದಾ, ಏನಪ್ಪ ಅಂದರೆ ಒಬ್ಬರು ಜೀನಿಯಸ್ ಬಹಳ ಬುದ್ಧಿವಂತೆ ಅಂತ ತಿಳ್ಕೊಂಡಿದ್ರು. ಬಿಕಾಸ್ ಶಿ ಕುಡ್ ಕ್ಲೈಮ್ಸ್ ಎನಿ ಟ್ರೀ ವೆರಿ ಕ್ವಿಕ್ಲಿ. ಯಾಕಪ್ಪ ಅಂದರೆ ಅವರು ಯಾವುದೇ ಗಿಡವನ್ನು ಬಹಳ ವೇಗವಾಗಿ ಹತ್ತಾ ಇದ್ರು. ಇವನ್ ಎಟ್ ದ ಏಜ್ ಆಫ್ 62. ಯಾವ ವಯಸ್ಸಿನಲ್ಲಪ್ಪ ಅಂದರೆ 62ನೇ ವಯಸ್ಸಿನಲ್ಲೂ ಯಾವ ಬೇಕಾದ ಮರವನ್ನು ಹತ್ತಾ ಇದ್ದರು. ಶಿ ಹ್ಯಾಡ್ ದಿಸ್ ಗಿಫ್ಟ್ ರೈಟ್ ಫ್ರಾಮ್ ಹರ್ ಚೈಲ್ಡ್ಹುಡ್. ಇಂತಹ ಒಂದು ವರ ಅವರಿಗೆ ಅವರ ಬಾಲ್ಯದಿಂದಲೇ ಇತ್ತು. ಹೌದಾ? ಇನ್ನು ಕ್ವಶನ್ ನಂಬರ್ 2, ವಾಟ್ ಡಿಡ್ ಪೀಪಲ್ ಟೆಲ್ ದ ಗ್ರ್ಯಾಂಡ್ ಮಾ? ಹೌ ಡಿಡ್ ಶಿ ರೆಸ್ಪಾಂಡ್ ದೆಮ್? ಜನರು ಅಜ್ಜಿಗೆ ಏನು ಹೇಳ್ತಾ ಇದ್ರು, ಅವರಿಗೆ ಅವಳು ಏನು ಉತ್ತರಿಸ್ತಾ ಇದ್ರು? ದ ಪೀಪಲ್ ಟೋಲ್ಡ್ ದ್ಯಾಟ್ ದ ಗ್ರ್ಯಾಂಡ್ ಮಾ ಶುಡ್ ಸ್ಟಾಪ್ ಕ್ಲೈಂಬಿಂಗ್ ಟ್ರೀಸ್ ಆಸ್ ಶಿ ವಾಸ್ ಗ್ರೋಯಿಂಗ್ ಓಲ್ಡ್. ಹೌದಾ? ಜನರು ಅಜ್ಜಿಗೆ ಏನು ಹೇಳ್ತಾ ಇದ್ರಪ್ಪ ಅಂದರೆ ಇನ್ನು ಗಿಡ ಹತ್ತೋದನ್ನು ನಿಲ್ಲಿಸಬೇಕು, ಯಾಕಂದರೆ ವಯಸ್ಸಾಗ್ತಾ ಇದೆ ಅಂತ. ಬಟ್ ದ ಗ್ರ್ಯಾಂಡ್ ಮಾ ಡಿಡ್ ನಾಟ್ ಲಿಸನ್ ಟು ದೆಮ್. ಆದರೆ ಅಜ್ಜಿ ಅವರ ಮಾತನ್ನು ಕೇಳ್ತಾ ಇರಲಿಲ್ಲ. ಶಿ ಜಸ್ಟ್ ಲಾಫ್ಡ್ ಆ್ಯಂಡ್ ಸೇಡ್ ದ್ಯಾಟ್. ಅವಳು ಆ ಜನರ ಮೇಲೆ ನಗ್ತಾ ಇದ್ಳು. ಆಮೇಲೆ ಅವರು ಹೇಳ್ತಾ ಇದ್ರು, ಶಿ ವುಡ್ ಗ್ರೋ ಓಲ್ಡ್ ಡಿಸ್ಗ್ರೇಸ್ಫುಲಿ. ನಾನು ವಯಸ್ಸಿನಿಂದ ಮಾತ್ರ ವೃದ್ಧಳಾಗ್ತಾ ಇದ್ದೀನಿ, ಆದರೆ ನನ್ನ ಹುಮ್ಮಸ್ಸು, ನನ್ನ ಚೈತನ್ಯದಿಂದ ನಾನು ವಯಸ್ಸಾಗಿಲ್ಲ ಅಂತ ಅಜ್ಜಿ ಆ ಜನರಿಗೆ ರಿಪ್ಲೈನ ಕೊಡ್ತಾಯಿದ್ರು. ಥರ್ಡ್ ಒನ್, ಅದರ್ಸ್ ಫಿಯರ್ಡ್ ದ್ಯಾಟ್ ಗ್ರ್ಯಾನಿ ವುಡ್ ಫಾಲ್ ಫ್ರಾಮ್ ಅ ಟ್ರೀ ಒನ್ ಡೇ ಆರ್ ಅದರ್. ಡಿಡ್ ದಿಸ್ ಹ್ಯಾಪನ್? ಹೌದಾ? ಬೇರೆ ಜನರು ಏನು ತಿಳ್ಕೊಂಡಿದ್ರಪ್ಪ, ಅಜ್ಜಿ ಒಂದಿಲ್ಲ ಒಂದು ದಿನ ಗಿಡದಿಂದ ಕೆಳಗೆ ಬೀಳ್ತಾಳ. ಹೌದಾ? ಇದೇನಾದರೂ ಸಾಧ್ಯ ಆಯಿತಾ? ಡಿಡ್ ದಿಸ್ ಹ್ಯಾಪನ್? ಹೌದಾ? ಡಿಡ್ ಸಮಥಿಂಗ್ ಎಲ್ಸ್ ಹ್ಯಾಪನ್? ಅಥವಾ ಇದನ್ನು ಬಿಟ್ಟು ಬೇರೆ ಏನಾದರೂ ಆಯಿತಾ? ಗ್ರ್ಯಾನಿ ಡಿಡ್ ನಾಟ್ ಫಾಲ್ ಫ್ರಮ್ ಅ ಟ್ರೀ. ಅಜ್ಜಿ ಗಿಡದಿಂದ ಕೆಳಗೆ ಬೀಳಿಲ್ಲ. ಒನ್ ಡೇ ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ಇನ್ ದ ಟೌನ್. ಹೌದಾ? ಒಂದಿನ ಆ ಕುಟುಂಬದ ಸದಸ್ಯರೆಲ್ಲರೂ ಏನಪ್ಪ ಅಂದರೆ ಹೊರಗಡೆ ಹೋಗಿದ್ರು, ಅಂದರೆ ನಗರಕ್ಕೆ ಹೋಗಿದ್ರು. ಶಿ ಕ್ಲೈಂಬ್ಡ್ ದ ಟ್ರೀ. ಅವಳು ಗಿಡ ಏರಿದ್ಲು. ಆ್ಯಂಡ್ ಕುಡ್ ನಾಟ್ ಕಮ್ ಡೌನ್. ಆದರೆ ಕೆಳಗೆ ಇಳಿದು ಬರಲಿಕ್ಕೆ ಆಗಲಿಲ್ಲ. ಶಿ ವಾಸ್ ಸೇವ್ಡ್ ವಿತ್ ಅ ಗ್ರೇಟ್ ಡಿಫಿಕಲ್ಟಿ. ಅವಳನ್ನು ಇಳಿಸಲಾಯಿತು ಅಥವಾ ಬಚಾವ್ ಮಾಡಲಾಯಿತು ಬಹಳ ತೊಂದರೆಗಳ ನಂತರ. ಕ್ವಶನ್ ನಂಬರ್ 4, ವಾಟ್ ಡಿಡ್ ದ ಡಾಕ್ಟರ್ ರೆಕಮೆಂಡೆಡ್ ಗ್ರ್ಯಾಂಡ್ ಮಾ? ವಾಟ್ ವಾಸ್ ದ ರಿಯಾಕ್ಷನ್ ಆಫ್ ದ ಚಿಲ್ಡ್ರನ್? ಹೌದಾ? ವೈದ್ಯರು ಅಜ್ಜಿಗೆ ಏನು ಸಲಹೆಯನ್ನು ಕೊಟ್ಟರು? ವಾಟ್ ವಾಸ್ ದ ರಿಯಾಕ್ಷನ್ ಆಫ್ ಚಿಲ್ಡ್ರನ್? ಇದಕ್ಕೆ ಮಕ್ಕಳ ಪ್ರತ್ಯುತ್ತರ ಏನಿತ್ತು? ದ ಡಾಕ್ಟರ್ ರೆಕಮೆಂಡೆಡ್ ದ ಗ್ರ್ಯಾನಿ ಬೆಡ್ ರೆಸ್ಟ್ ಫಾರ್ ಅ ವೀಕ್. ಹೌದಾ? ವೈದ್ಯರು ಅಜ್ಜಿಗೆ ಒಂದು ವಾರದವರೆಗೆ ಏನಪ್ಪ ಅಂದರೆ ಹಾಸಿಗೆ ಮರಳಿಗಿರ್ಲಿಕ್ಕೆ ಹೇಳಿದರು. ದ ಚಿಲ್ಡ್ರನ್ ವೇರ್ ರಿಲೀವ್ಡ್ ದ್ಯಾಟ್ ದೇರ್ ವಾಸ್ ನಥಿಂಗ್ ಸೀರಿಯಸ್. ಅದಕ್ಕೆ ಮಕ್ಕಳು ಏನು ತೊಂದರೆ ಇಲ್ಲ ಅಂತ ಏನಪ್ಪ ಅಂದರೆ ತಿಳ್ಕೊಂಡ್ರು, ಸಮಸ್ಯೆ ಏನೂ ಇಲ್ಲ ಅಂತ. ಕ್ವಶನ್ ನಂಬರ್ 5, ಹೌ ಡಿಡ್ ಗ್ರ್ಯಾಂಡ್ ಮಾ ಫೀಲ್ ವೈಲ್ ಶಿ ಲೇ ಇನ್ ಬೆಡ್? ವಾಟ್ ಡಿಡ್ ಶಿ ಆಸ್ಕ್ ಫಾರ್ ಆ್ಯಸ್ ಸೂನ್ ಆ್ಯಸ್ ಶಿ ವಾಸ್ ಬೆಟರ್? ಹೌದಾ? ಯಾವಾಗ ಅಜ್ಜಿ ಹಾಸಿಗೆ ಮೇಲೆ ಮಲ್ಕೊಂಡಿದ್ಳು ಅವಳಿಗೇನು ಅನ್ನಿಸ್ತು? ಆಮೇಲೆ ಅವಳಿಗೆ ಅನಿಸಿದ ಆಧಾರದ ಮೇಲೆ ವಾಟ್ ಡಿಡ್ ಶಿ ಆಸ್ಕ್, ಅವಳು ಏನು ಕೇಳಿದ್ಳು? ಆ್ಯಸ್ ಸೂನ್ ಆ್ಯಸ್ ಶಿ ವಾಸ್ ಬೆಟರ್, ಅವಳು ಹುಷಾರಾಗ್ತಿದ್ದಂತೆ ತನ್ನ ಮಗನನ್ನು ಏನು ಕೇಳಿದು?
ಗ್ರ್ಯಾಂಡ್ಮಾ ಫೆಲ್ಟ್ ಮಿಸರೇಬಲ್ ಆ್ಯಸ್ ಶಿ ಲೇ ಇನ್ ಬೆಡ್. ಯಾವಾಗ ಅವಳು ಹಾಸಿಗೆ ಮಲ್ಕೊಂಡಿದ್ದಳೋ ಅವಳಿಗೆ ತುಂಬ ಕೆಟ್ಟದಾಗಿ ಅನ್ನಿಸ್ಬಿಡ್ತು. ಶಿ ಲವ್ ಟು ಲುಕ್ ಆ್ಯಟ್ ದ ಡಾನ್ಸಿಂಗ್ ಲೀವ್ಸ್. ಅವಳಿಗೆ ಏನು ನೋಡ್ಬೇಕು ಅನಿಸಿತ್ತಪ್ಪ ಅಂದರೆ ಗಿಡದಲ್ಲಿ ಎಲೆಗಳೇನು ಕುಣಿದಿರ್ತಾವಲ್ಲ ಆ ಎಲೆಗಳನ್ನು ನೋಡ್ಬೇಕಂತ ಅನಿಸಿತ್ತು. ಫಾರ್ ಹರ್ ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್. ಅವಳಿಗೆ ಆ ಬೆಡ್ ಮೇಲೆ ಮಲಗಿರುವಷ್ಟು ದಿವಸಗಳು ಏನಪ್ಪ ಅಂದರೆ ನರಕದಲ್ಲಿದ್ದೀನೇನೋ ಅನಿಸ್ಬಿಟ್ಟಿತ್ತು. ಆ್ಯಸ್ ಸೂನ್ ಆಸ್ ಶಿ ವಾಸ್ ಬೆಟರ್, ಯಾವಾಗ ಅವಳು ಹುಷಾರಾಗ್ತಾಳ, ಶಿ ಆಸ್ಕ್ಡ್ ಹರ್ ಸನ್ ಟು ಬಿಲ್ಡ್ ಅ ಹೌಸ್ ಇನ್ ಅ ಟ್ರೀ ಟಾಪ್. ಅವಳು ಯಾವಾಗ ಹುಷಾರಾಗ್ತಾಳ ಆವಾಗ ತನ್ನ ಮಗನಿಗೆ ಏನು ಕೇಳ್ಕೊಳ್ತಾಳಪ್ಪ ಅಂದರೆ ನನಗೊಂದು ಮನೆ ಕಟ್ಕೊಡಪ್ಪ, ಎಲ್ಪ ಅಂದರೆ ಗಿಡದ ತುದಿಯಲ್ಲಿ ಅಂತ ಕೇಳ್ಕೊಳ್ತಾಳೆ. ಕ್ವಶನ್ ನಂಬರ್ 6. ಮೈ ಡ್ಯಾಡ್ ನೆವ್ ಹೀಸ್ ಡ್ಯೂಟೀಸ್. ವಾಟ್ ಡಿಡ್ ಹಿ ಥಿಂಕ್ ಹೀಸ್ ಡ್ಯೂಟಿ ವಾಸ್, ಹೌ ಡಿಡ್ ಹಿ ಡಿಡ್ ಇಟ್. ಹೌದಾ, ನನ್ನ ತಂದೆ ಅವರ ಕರ್ತವ್ಯಗಳನ್ನು ತಿಳ್ಕೊಂಡಿದ್ದರು. ಹೌದಾ, ಆಮೇಲೆ ಅವರ ಕರ್ತವ್ಯಗಳನ್ನು ನೆರವೇರಿಸೋದ್ರಲ್ಲಿ ಅವರು ಸಕ್ಷಮರಾಗಿದ್ದರು. ಆಮೇಲೆ ಅವರು ಹೇಗೆ ನಿರ್ವಹಿಸಿದ್ರು, ಹೌದಾ, ಅದನ್ನು ಅವರು ಹೇಗೆ ನಿರ್ವಹಿಸಿದ್ರು. ಹಿ ಥಾಟ್ ಹೀಸ್ ಡ್ಯೂಟಿ ವಾಸ್ ಟು ಫುಲ್ಫಿಲ್ ಹೀಸ್ ಮದರ್ಸ್ ವಿಶ್. ಅವರ ಕರ್ತವ್ಯಗಳೇನಪ್ಪ ಅಂದರೆ ಅವರ ತಾಯಿಯ ಆಸೆಯನ್ನು ಪೂರೈಸೋದು. ಹಿ ಬಿಲ್ಟ್ ಅ ಹೌಸ್ ಆನ್ ದ ಟ್ರೀ ಟಾಪ್ ಫಾರ್ ಹೀಸ್ ಮದರ್. ಅವ್ರೇನು ಮಾಡ್ತಾರೆ ಅಂದರೆ ಒಂದು ಮನೆಯನ್ನು ಕಟ್ತಾರೆ, ಎಲ್ಲಿ, ಮರದ ತುದಿಯಲ್ಲಿ. ವಿತ್ ದ ಹೆಲ್ಪ್ ಫ್ರಮ್ ದ ಪೋಯೆಟ್. ರಸ್ಕಿನ್ ಬಾಂಡ್ ಅವರ ಸಹಾಯದಿಂದ ಏನಪ್ಪ ಅಂದರೆ ಮರದ ತುದಿಯಲ್ಲಿ ಮನೆಯನ್ನು ಕಟ್ತಾರೆ. ಯಾರು? ಅವರ ತಂದೆ. ಇನ್ನು ಕ್ವಶನ್ ನಂಬರ್ 7. ಬೋತ್ ದ ಪೋಯೆಟ್ ಆ್ಯಂಡ್ ಹೀಸ್ ಫಾದರ್ ವೇರ್ ಕನ್ಸಿಡರೇಟ್ ಟುವರ್ಡ್ಸ್ ಗ್ರ್ಯಾಂಡ್ಮಾ. ಓಕೆ, ಸಬ್ಸ್ಟ್ಯಾನ್ಷಿಯೇಟ್ ದ ಸ್ಟೇಟ್ಮೆಂಟ್. ಕವಿ ಮತ್ತು ಅವರ ತಂದೆ, ರಸ್ಕಿನ್ ಬಾಂಡ್ ಅವರ ತಂದೆ, ಇಬ್ಬರೂ ಕೂಡ ಏನಪ್ಪ ಅಂದರೆ ತಾಯಿ ಹೇಳಿದಂಥ ಕೆಲಸವನ್ನು ಪರಿಪಾಲಿಸುವಂಥ ವ್ಯಕ್ತಿಗಳಾಗಿದ್ದರು. ಅದನ್ನು ಸಬ್ಸ್ಟ್ಯಾನ್ಷಿಯೇಟ್ ಮಾಡಿರಿ ಅಂತ ಹೇಳಿದ್ದಾರೆ. ದ ಪೋಯೆಟ್ಸ್ ಫಾದರ್ ಬಿಲ್ಟ್ ಅ ಟ್ರೀ ಹೌಸ್ ವಿತ್ ದ ಹೆಲ್ಪ್ ಆಫ್ ಪೋಯೆಟ್. ಹೌದಾ, ಏನಪ್ಪ ಅಂದರೆ ಈ ಕವಿತೆ ಬರೆಯುವಂಥ ರಸ್ಕಿನ್ ಬಾಂಡ್ ಅವರ ತಂದೆ ಮನೆಯನ್ನು ಅಜ್ಜಿಗೆ ಕಟ್ಕೊಡ್ತಾರೆ, ಏನಪ್ಪ ಅಂದರೆ ಮರದ ತುದಿಯಲ್ಲಿ. ದ ಪೋಯೆಟ್ ವುಡ್ ಗೋ ಟು ದ ಟ್ರೀ ಹೌಸ್ ಎವ್ರಿ ಡೇ. ಹೌದಾ, ದಿನಾಲೂ ರಸ್ಕಿನ್ ಬಾಂಡ್ ಅವರು ಏನಪ್ಪ ಅಂದರೆ ಆ ಮರದ ತುದಿಯಲ್ಲಿರುವಂಥ ಮನೆಗೆ ಹೋಗ್ತಾ ಇದ್ದರು. ಟು ಡ್ರಿಂಕ್ ಅ ಶೆರಿ ವಿತ್ ಹರ್. ಅವ್ರ ಜೊತೆ ಏನಪ್ಪ ಅಂದರೆ ಶೆರಿಯನ್ನು ಕುಡಿಲಿಕ್ಕೆ ಹೋಗ್ತಾ ಇದ್ರು. ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಹೌದಾ, ಕೆಳಗೆ ಕೊಟ್ಟಿರುವಂತಹ ಮಾತುಗಳನ್ನು ಯಾರು ಯಾರಿಗೆ ಹೇಳಿದ್ರು, ಎಕ್ಸ್ಟ್ರಾಕ್ಟ್ಸ್ ಅಂದರೆ ಯಾರು ಯಾರಿಗೆ ಹೇಳಿದ್ರು ಬರೀರಿ ಅಂತ ಹೇಳಿದ್ದಾರೆ. ಫಸ್ಟ್ ಒನ್, ಎವರ್ ಸಿನ್ಸ್ ಚೈಲ್ಡ್ಹುಡ್ ಶಿ ಡಿಡ್ ಹ್ಯಾಡ್ ದಿಸ್ ಗಿಫ್ಟ್ ಫಾರ್ ಅ ಬೀಯಿಂಗ್ ಎ ಹ್ಯಾಪಿಯರ್ ದ್ಯಾನ್ ಇನ್ ಅ ಲಿಫ್ಟ್. ಹೌದಾ, ಈ ವಾಕ್ಯ ಇದೆ. ಹೂ ಡಸ್ ಶಿ ರೆಫರ್ ಟು? ಶಿ ರೆಫರ್ಸ್ ಟು ಗ್ರ್ಯಾನಿ. ಹೌದಾ, ಇಲ್ಲಿ ಶಿ ರೆಫರ್ಸ್ ಟು ಗ್ರ್ಯಾನಿ ಅಜ್ಜಿ. ವಾಟ್ ವಾಸ್ ದ ಗಿಫ್ಟ್ ಶಿ ಹ್ಯಾಡ್? ಅವಳಿಗೆ ಏನು ವರ ಇತ್ತು? ಕ್ಲೈಂಬಿಂಗ್ ದ ಟ್ರೀ ವಾಸ್ ದ ಗಿಫ್ಟ್ ಶಿ ಹ್ಯಾಡ್. ಅವಳಿಗೆ ಇರುವಂಥ ವರ ಏನಪ್ಪ ಅಂದರೆ ಮರಗಳನ್ನು ಏರುವುದು. ವೇರ್ ವಾಸ್ ಶಿ ಹ್ಯಾಪಿಯರ್? ಎಲ್ಲಿ ಅವಳು ಸಂತೋಷವಾಗಿರ್ತಾಯಿದ್ದಳು? ಶಿ ವಾಸ್ ಹ್ಯಾಪಿಯರ್ ಇನ್ ಟ್ರೀ ದ್ಯಾನ್ ಇನ್ ಲಿಫ್ಟ್. ಅವಳು ತುಂಬ ಸಂತೋಷವಾಗಿರ್ತಿದ್ದಳು ಎಲ್ಪ ಅಂದರೆ ಮರದಲ್ಲಿ. ಹೌದಾ, ಲಿಫ್ಟಲ್ಲಿರೋದಕ್ಕಿಂತ. ಈಗ ಬಿಲ್ಡಿಂಗಲ್ಲಿ ಲಿಫ್ಟ್ ಮೇಲೆ ಎತ್ತದಲ್ಲ, ಲಿಫ್ಟಲ್ಲಿರೋದಕ್ಕಿಂತ ಮರಗಳಲ್ಲಿ ಇರೋದು ಇಷ್ಟಪಡ್ತಾಯಿದ್ದಳು ಅವಳು. ಇನ್ನು ಕ್ವಶನ್ ನಂಬರ್ 2. ಶಿ ವುಡ್ ಲಾಫ್ ಆ್ಯಂಡ್ ಸೇ ವಟ್ ವೆಲ್ ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ, ಐ ಕ್ಯಾನ್ ಡೂ ಇಟ್ ಬೆಟರ್. ಹೌದಾ, ಅವಳು ನಗ್ತಾ ಇದ್ದಳು. ಆಮೇಲೆ ಏನು ಹೇಳ್ತಾ ಇದ್ರಪ್ಪ ಅಂದರೆ ನೀವೆಲ್ಲ ಏನು ವಯಸ್ಸಾಗ್ತಾ ಇದೆಯಲ್ಲ ಅಂತ ಇದಿರಲ್ಲ, ಅದರ ವಿರುದ್ಧವಾಗಿ ಬೆಳೀತಾ ಇದ್ದೀನಿ ನಾನು. ಆವಾಗಲಿಕ್ಕಿಂತ ಇವಾಗ ಏನಪ್ಪ ಅಂದರೆ ಇನ್ನೂ ಚೆನ್ನಾಗಿ ಮರವನ್ನು ಹತ್ತಬಹುದು. ಡಿಸ್ಗ್ರೇಸ್ಫುಲಿ ಅದಕ್ಕಿಂತ ಬೆಟ್ರಾಗಿ ಅಂತ ಅರ್ಥ. ಹೂ ಸೇಡ್ ದಿಸ್ ಹೂಮ್? ಯಾರು ಯಾರಿಗೆ ಹೇಳಿದ್ರು? ಗ್ರ್ಯಾನಿ ಸೇಡ್ ದಿಸ್ ಟು ಹರ್ ನೇಬರ್ಸ್. ಅಜ್ಜಿ ಮನೆಯ ನೆರೆಹೊರೆಯವರು ಅಂತೇನು ಕರಿತಿಲ್ಲ ಅವರಿಗೆ ಹೇಳಿದ್ರು. ವಾಟ್ ಡಿಡ್ ದೇ ಸೇ? ಅದಕ್ಕೆ ಅವ್ರು ಏನು ಹೇಳಿದ್ರು? ಸ್ಟಾಪ್ ಕ್ಲೈಂಬಿಂಗ್ ಟ್ರೀ, ಮರವನ್ನು ಹತ್ತೋದನ್ನು ನಿಲ್ಲಿಸು. ವೈ ಡಿಡ್ ಶಿ ಸೇ ಸೋ? ಯಾಕೆ ಈ ರೀತಿ ಅವಳು ಹೇಳಿದ್ರು? ದೇ ಟೋಲ್ಡ್ ಹರ್ ಟು ಸ್ಟಾಪ್ ಕ್ಲೈಂಬಿಂಗ್ ಟ್ರೀಸ್ ಬಿಕಾಸ್ ಶಿ ವಾಸ್ ಓಲ್ಡ್ ಆ್ಯಂಡ್ ವೀಕ್. ಹೌದಾ, ಯಾಕೆ ಈ ರೀತಿ ಹೇಳಿದ್ರಪ್ಪ ಅಂದರೆ ಅಜ್ಜಿ ಮರವನ್ನು ಹತ್ತೋದನ್ನು ನಿಲ್ಲಿಸಬೇಕು, ಯಾಕಂದರೆ ಅವಳಿಗೆ ವಯಸ್ಸಾಗ್ತಾ ಇದೆ, ಆಮೇಲೆ ಅವಳು ಕ್ಷೀಣಿಸ್ತಾ ಇದ್ದಾಳೆ, ವೀಕ್ ಆಗ್ತಾ ಇದ್ದಾಳೆ, ಅದಕ್ಕೆ ನಿಲ್ಲಿಸಿ ಅಂತ ಹೇಳಿದರು ನೆರೆಹೊರೆಯವರು. ಇನ್ನು ಕ್ವಶನ್ ನಂಬರ್ 3. ಬಟ್ ಇಟ್ ವಾಸ್ ಫಿಯರ್ಡ್ ಬೈ ಆಲ್ ದ್ಯಾಟ್ ಒನ್ ಡೇ ಶಿ ಹ್ಯಾವ್ ಅ ಟೆರಿಬಲ್ ಫಾಲ್, ದ ಔಟ್ಕಮ್ ವಾಸ್ ಡಿಫ್ರೆಂಟ್. ಹೌದಾ,
ಈ ವಾಕ್ಯವನ್ನು ಹೂ ಫಿಯರ್ಡ್ ದ ಗ್ರ್ಯಾನಿ ನೇಬರ್ಸ್ ಫಿಯರ್ಡ್, ಹೂ ವುಡ್ ಹ್ಯಾವ್ ಅ ಟೆರಿಬಲ್ ಫಾಲ್, ಗ್ರ್ಯಾನಿ ವುಡ್ ಹ್ಯಾವ್ ಅ ಟೆರಿಬಲ್ ಫಾಲ್. ಹೌದಾ? ಏನಪ್ಪ ಅಂದರೆ ಹೂ ಫಿಯರ್ಡ್ ಯಾರು ಅಂಜಿದ್ರು, ಅಜ್ಜಿಯ ನೆರೆಹೊರೆಯವರು ಅಂಜಿದ್ರು. ಹೂ ವುಡ್ ಹ್ಯಾವ್ ಟೆರಿಬಲ್ ಫಾಲ್ ಯಾರು ಬೀಳಬೇಕಾಗಿತ್ತು, ದ ಗ್ರ್ಯಾನಿ ವುಡ್ ಹ್ಯಾವ್ ಟೆರಿಬಲ್ ಫಾಲ್ ಅಜ್ಜಿ ಈ ಗಿಡದಿಂದ ಕೆಳಗೆ ಬೀಳಬೇಕಾಗಿತ್ತು. ವೈ ಡಿಡ್ ದೇ ಫೀಲ್ ಸೊ ಈ ರೀತಿಯಾಗಿ ಅವರಿಗೆ ವಿಚಾರ ಬರಲಿಕ್ಕೆ ಕಾರಣ ಏನು, ದೇ ಫೆಲ್ಟ್ ಬಿಕಾಸ್ ಶಿ ವಾಸ್ ಓಲ್ಡ್ ಆ್ಯಂಡ್ ವೀಕ್. ಈ ವಿಚಾರ ಬರಲಿಕ್ಕೆ ಅವಳಿಗೆ ಕಾರಣ ಏನಪ್ಪ ಅಂದರೆ ಆ ಅಜ್ಜಿಗೆ ವಯಸ್ಸಾಗಿದೆ ಮತ್ತು ಅವಳು ಕ್ಷೀಣಿಸ್ತಾ ಇದ್ದಾಳೆ ಅಂತ. ವಾಟ್ ಹ್ಯಾಪಂಡ್ ಇನ್ಸ್ಟೆಡ್ ಅದರ ಬದಲಾಗಿ ಏನಾಯಿತು, ಒನ್ ಡೇ ಶಿ ಕ್ಲೈಮ್ಡ್ ಅ ಟ್ರೀ ಬಟ್ ಕುಡ್ ನಾಟ್ ಕಮ್ ಡೌನ್. ಒಂದಿನ ಅವಳು ಮರವನ್ನು ಹತ್ತಿದಳು ಆದರೆ ಕೆಳಗೆ ಬರಲಿಕ್ಕೆ ಆಗಲಿಲ್ಲ. ಕ್ವಶನ್ ನಂಬರ್ 4, ಐ ಸ್ಟ್ರಾಂಗ್ಲಿ ರೆಕಮೆಂಡೆಡ್ ಕ್ವೈಟ್ ವೀಕ್ ಇನ್ ಬೆಡ್. ಹೌದಾ? ನಾನು ವೈದ್ಯ ಏನು ಹೇಳ್ತಾನಪ್ಪ ಅಂದರೆ ನಾನು ನಿಮಗೆ ಸ್ಟ್ರಾಂಗ್ಲಿ ರೆಕಮೆಂಡ್ ಮಾಡ್ತೀನಿ, ಒಂದು ವೀಕ್ ಏನಪ್ಪ ಅಂದರೆ ನೀವು ಹಾಸಿಗೆ ಮೇಲೆ ಇರಬೇಕು. ಹೌದಾ? ರೆಸ್ಟಲ್ಲೇ ಇರಬೇಕು. ಹೂ ರೆಕಮೆಂಡೆಡ್ ಬೆಡ್ ರೆಸ್ಟ್, ದ ಡಾಕ್ಟರ್. ಹೌದಾ? ಯಾರು ಏನಪ್ಪ ಅಂದರೆ ಹಾಸಿಗೆ ಮೇಲೆ ವಿಶ್ರಾಂತಿಯನ್ನು ಪಡ್ಕೊಳ್ಳಿಕ್ಕೆ ಹೇಳಿರ್ತಾರೆ, ವೈದ್ಯರು ವಿಶ್ರಾಂತಿಯನ್ನು ಪಡ್ಕೊಳ್ಳಿಕ್ಕೆ ಹೇಳಿರ್ತಾರೆ, ದ ಡಾಕ್ಟರ್. ಫಾರ್ ಹೂಮ್ ವಾಸ್ ದ ರೆಸ್ಟ್ ರೆಕಮೆಂಡೆಡ್ ಆ್ಯಂಡ್ ವೈ ಯಾರಿಗೆ ವಿಶ್ರಾಂತಿಯನ್ನು ಸಜೆಸ್ಟ್ ಮಾಡಲಾಗಿತ್ತು ಮತ್ತು ಯಾಕಂತ ಕೇಳಿದ್ದಾರೆ. ರೆಸ್ಟ್ ವಾಸ್ ರೆಕಮೆಂಡೆಡ್ ಟು ಗ್ರ್ಯಾಂಡ್ ಮಾ. ಹೌದಾ? ವಿಶ್ರಾಂತಿಯನ್ನು ಅಜ್ಜಿಗೆ ಸಜೆಸ್ಟ್ ಮಾಡಲಾಗಿತ್ತು. ಯಾಕಂದರೆ ಅವಳಿಗೆ ಕಾಯಿಲೆ ತಪ್ಪುವಂಥ ಸಾಧ್ಯತೆ ಇತ್ತು. ಥರ್ಡ್ ಒನ್, ವಾಟ್ ವಾಸ್ ದ ರಿಯಾಕ್ಷನ್ ಆಫ್ ದ ಚಿಲ್ಡ್ರನ್. ಹೌದಾ? ಇದಕ್ಕೆ ಮಕ್ಕಳ ಪ್ರತ್ಯುತ್ತರ ಅಂದರೆ ಮಕ್ಕಳ ನಿರೀಕ್ಷೆ ಏನಿತ್ತು, ದ ಚಿಲ್ಡ್ರನ್ ವೇರ್ ರಿಲೀವ್ಡ್ ದ್ಯಾಟ್ ದೇರ್ ವಾಸ್ ನಥಿಂಗ್ ಸೀರಿಯಸ್. ಮಕ್ಕಳು ಹೌದಾ ತುಂಬ ನಿರಾಳರಾಗಿಬಿಟ್ರು, ಅಂಥದ್ದೇನು ಸಮಸ್ಯೆ ಇಲ್ಲ, ಅಜ್ಜಿಗೇನು ಆಗೋದಿಲ್ಲ ಅಂತ. ಸೀರಿಯಸ್. ಕ್ವಶನ್ ನಂಬರ್ 5, ದೆನ್ ಶಿ ಸ್ಯಾಟ್ ಅಪ್ ಆ್ಯಂಡ್ ಸೆಡ್ ಐ ವಿಲ್ ಲೈ ಹಿಯರ್ ನೋ ಲಾಂಗರ್. ಓಕೆ, ದೆನ್ ಶಿ ಸ್ಯಾಟ್ ಅಪ್ ಆ್ಯಂಡ್ ಸೆಡ್ ಐ ವಿಲ್ ಲೈ ಹಿಯರ್ ನೋ ಲಾಂಗರ್. ಹೌದಾ? ಅವಳು ಹಾಸಿಗೆ ಮೇಲೆ ಕುಂತು ನಾನು ಇಲ್ಲಿ ಬಹಳ ದಿನದವರೆಗೆ ಮಲಗಿರ್ಲಿಕ್ಕೆ ಆಗೋದಿಲ್ಲ. ಹೂ ಡಸ್ ಐ ರೆಫರ್ ಟು, ಐ ರೆಫರ್ಸ್ ಟು ಗ್ರ್ಯಾಂಡ್ ಮಾ. ಐ ಅಂದರೆ ಇಲ್ಲಿ ಯಾರು, ಗ್ರ್ಯಾಂಡ್ ಮಾ, ಗ್ರ್ಯಾನಿ, ಅಜ್ಜಿ. ವೇರ್ ವಾಸ್ ಶಿ, ಶಿ ವಾಸ್ ಇನ್ ಬೆಡ್ ಫಾರ್ ರೆಸ್ಟ್. ಅವಳು ಎಲ್ಲಿದ್ದಳಪ್ಪ ಅಂದರೆ ತನ್ನ ಹಾಸಿಗೆಯ ಮೇಲೆ. ವೈ ಕುಡಂಟ್ ಶಿ ಲೈ ದೇರ್ ನೋ ಲಾಂಗರ್. ಅವಳು ಬಹಳ ದಿನಗಳವರೆಗೆ ಅಲ್ಲಿ ಮಲಗಲಿಕ್ಕೆ ಸಾಧ್ಯ ಇಲ್ಲ. ವೈ ವಾಸ್ ಶಿ ಸ್ಪೀಕರ್ ಫೋರ್ಸ್ ಟು ಲೈ ಡೌನ್. ಆದರೆ ಸ್ಪೀಕರ್ ಅವರು ಬಲವಂತವಾಗಿ ಯಾಕೆ ಮಲಗಲಿಕ್ಕೆ ಹೇಳಿದರು. ಶಿ ವಾಂಟೆಡ್ ಟು ಕ್ಲೈಂಬ್ ಅಪ್ ಅ ಟ್ರೀ ಅಗೇನ್. ಮತ್ತೆ ಅವಳಿಗೇನು ಆಸೆ ಇತ್ತಪ್ಪ ಅಂದರೆ ನಾನು ಗಿಡವನ್ನು ಹತ್ತಬೇಕು. ಡಾಕ್ಟರ್ ರೆಕಮೆಂಡೆಡ್ ಹರ್ ಬೆಡ್ ರೆಸ್ಟ್ ಫಾರ್ ಅ ವೀಕ್. ಆದರೆ ವೈದ್ಯರು ಏನು ಮಾಡಿದ್ರಪ್ಪ ಅಂದರೆ ಒಂದು ವಾರದವರೆಗೆ ಹಾಸಿಗೆಯ ವಿಶ್ರಾಂತಿಯನ್ನು ಪಡ್ಕೊಳ್ಳಿಕ್ಕೆ ಹೇಳಿದರು. ಇನ್ನು ಕ್ವಶನ್ ನಂಬರ್ 6, ಮೈ ಡ್ಯಾಡ್ ನೇವ್ ಹೀಸ್ ಡ್ಯೂಟೀಸ್. ಹೀ ಸೇಡ್ ದಟ್ಸ್ ಆಲ್ ರೈಟ್, ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್ ಡಿಯರ್, ಐ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್. ಹೌದಾ? ಮೈ ಡ್ಯಾಡ್ ನೇವ್ ಹೀಸ್ ಡ್ಯೂಟೀಸ್. ನನ್ನ ತಂದೆ ಅವರ ಕರ್ತವ್ಯಗಳನ್ನು ತಿಳ್ಕೊಂಡಿದ್ರು. ಹೀ ಸೇಡ್ ದ್ಯಾಟ್ಸ್ ಆಲ್ ರೈಟ್, ಆಯಿತು. ಹೌದಾ? ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್, ನಿನಗೇನು ಬೇಕಾಗಿದೆಯೋ ಅದು ಸಿಗ್ತದೆ. ಡಿಯರ್ ಅಂದರೆ ಪ್ರೀತಿಯ ತಾಯಿಯೇ. ಐ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್, ಇವತ್ತಿನಿಂದಲೇ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಈ ವಾಕ್ಯಗಳನ್ನ ಯಾರು ಹೇಳಿದರು. ಹೂ ಡಸ್ ಮೈ ಡ್ಯಾಡ್ ರೆಫರ್ ಟು. ಓಕೆ, ಮೈ ಡ್ಯಾಡ್ ರೆಫರ್ಸ್ ಟು ದ ಪೋಯಟ್ಸ್ ಫಾದರ್. ವಾಟ್ ಡಿಡ್ ಹೀ ಕನ್ಸಿಡರ್ ಹೀಸ್ ಡ್ಯೂಟೀಸ್ ವಾಸ್. ಹೀ ಕನ್ಸಿಡರ್ ಹೀಸ್ ಡ್ಯೂಟಿ ವಾಸ್ ಟು ಬಿಲ್ಡ್ ಅ ಟ್ರೀ ಹೌಸ್ ಫಾರ್ ಹೀಸ್ ಮದರ್. ಹೌದಾ? ಇಲ್ಲಿ ತಂದೆ ಅಂತ ಯಾರನ್ನು ಉದ್ಘೋಷಿಸಲಾಗಿದೆ, ಕವಿಯ ತಂದೆಯನ್ನು. ಆಮೇಲೆ ಅವ್ರ ಕರ್ತವ್ಯ ಏನಾಗಿತ್ತು, ಅಂದರೆ ಅವರ ಕರ್ತವ್ಯ ಮರದ ಮೇಲೆ ಮನೆಯನ್ನು ಕಟ್ಟೋದು. ವಾಟ್ ಡಿಡ್ ಗ್ರ್ಯಾನಿ ವಾಂಟ್. ಅಜ್ಜಿಗೆ ಏನು ಬೇಕಾಗಿತ್ತು, ಹೌಸ್ ಇನ್ ಟ್ರೀ ಟಾಪ್. ಅವಳಿಗೆ ಏನಪ್ಪ ಅಂದರೆ ಗಿಡದ ತುದಿಯಲ್ಲಿ ಮನೆ ಬೇಕಾಗಿತ್ತು. ಹೌ ಡಿಡ್ ದ ಫಾದರ್ ಫುಲ್ಫಿಲ್ ಹರ್ ವಿಶ್. ಹೇಗೆ ಅವರ ತಂದೆ ಆಕೆಯ ವಿಶನ್ನು ಫುಲ್ಫಿಲ್ ಮಾಡಿದ್ರು. ವಾಟ್ ಡಸ್ ಇಟ್ ಶೋ ಅಬೌಟ್ ಹಿಮ್. ಇದು ಅವ್ರ ಬಗ್ಗೆ ಏನು ತೋರಿಸ್ಕೊಡ್ತದ. ಬೈ ಬಿಲ್ಡಿಂಗ್ ಅ ಹೌಸ್ ಇನ್ ಟ್ರೀ ಟಾಪ್, ಮರದ ತುದಿಯಲ್ಲಿ ಮನೆಯನ್ನು ಕಟ್ಟೋದ್ರ ಮೂಲಕ ಅವರು ಅವಳ ಆಸೆಯನ್ನು ತೀರಿಸಿದ್ರು. ಇದೇನು ತೋರಿಸ್ಕೊಡ್ತದಪ್ಪ ಅಂದರೆ ಅವರು ಕೂಡ ಏನಪ್ಪ ಅಂದರೆ ಆ ಅಜ್ಜಿಯ ಆಸೆಗಳನ್ನು, ಅವಶ್ಯಕತೆಗಳನ್ನು ಪೂರೈಸೋದು ಅವ್ರ ಕರ್ತವ್ಯ ಅಂತ ತಿಳ್ಕೊಂಡಿದ್ರು. ಕ್ವಶನ್ ನಂಬರ್ 7, ಶಿ ಸಿಟ್ಸ್ ದೇರ್ ಇನ್ ಅ ಸ್ಟೇಟ್ ಆ್ಯಂಡ್ ಡ್ರಿಂಕ್ಸ್ ಶರ್ರಿ ವಿತ್ ಮೀ, ಅಫೋಲ್ಡಿಂಗ್ ಹರ್ ರೈಟ್ ಟು ರಿಸೈಡ್ ಇನ್ ಅ ಟ್ರೀ.
ಹೌದಾ. ಈ ವಾಕ್ಯ ಹೂ ಡು ಶಿ ಆ್ಯಂಡ್ ಮೀ ರೆಫರ್ ಟು. ಶಿ ರೆಫರ್ಸ್ ಟು ಗ್ರ್ಯಾನಿ ಆ್ಯಂಡ್ ಮೀ ರೆಫರ್ಸ್ ಟು ದ ಪೋಯೆಟ್ ರಸ್ಕಿನ್ ಬಾಂಡ್. ಹೌದಾ. ಅವಳು ಅಂದರೆ ಅಜ್ಜಿ, ನಾನು ಅಂದರೆ ರಸ್ಕಿನ್ ಬಾಂಡ್. ವಾಟ್ ವಾಸ್ ಹಿಯರ್ ರೈಟ್, ಏನು ಸರಿಯಾಗಿದೆ. ಹಿಯರ್ ರೈಟ್ ವಾಸ್ ಟು ಲಿವ್ ಇನ್ ಅ ಟ್ರೀ ಹೌಸ್. ಇಲ್ಲಿ ಸರಿಯಾದದ್ದು ಏನಪ್ಪ ಅಂದರೆ ಮರದ ಮೇಲಿನ ಮನೆಯಲ್ಲಿ ವಾಸಿಸೋದು. ವಾಟ್ ಡಸ್ ಇಟ್ ಶೋ ಅಬೌಟ್ ದ ಸ್ಪೀಕರ್, ಇದು ಏನಪ್ಪ ಅಂದರೆ ರಚನೆಕಾರರು ಕವಿ ಯಾರ್ದಲ್ಲ ಕವಿಯವ್ರ ಬಗ್ಗೆ ಏನು ತೋರಿಸ್ಕೊಡ್ತದ. ಇಟ್ ಶೋಸ್ ದಟ್ ಸ್ಪೀಕರ್ ವಾಸ್ ಕನ್ಸಿಡರೆಡ್ ಟುವರ್ಡ್ಸ್ ಈಸ್ ಗ್ರ್ಯಾಂಡ್ ಮಾ. ಇದೇನು ತೋರಿಸ್ಕೊಡ್ತದಂದ್ರೆ ಸ್ಪೀಕರ್ ಯಾರಿದಾರಲ್ಲ ಅವರು ಕೂಡ ಅಜ್ಜಿಯ ಮಾತುಗಳನ್ನು ಕೇಳುವಂಥವ್ರಾಗಿದ್ದರು. ಕನ್ಸಿಡರೇಟ್ ಟುವರ್ಡ್ಸ್ ಗ್ರ್ಯಾಂಡ್ ಮಾ, ಅಜ್ಜಿಯ ಮಾತುಗಳನ್ನು ಕೇಳುವಂಥರಾಗಿದ್ದರು. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 8 to 10 ಸೆಂಟೆನ್ಸ್, 8 ವಾಕ್ಯಗಳಲ್ಲಿ ಉತ್ತರಿಸ್ರಿ ಅಂತ ಹೇಳಿದ್ದಾರೆ. ಫಸ್ಟ್ ಒನ್, ಕಮೆಂಟ್ ಆನ್ ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಂಬ್ಸ್ ಅ ಟ್ರೀ. ಹೌದಾ. ನಿಮ್ಮ ಮಾತುಗಳಲ್ಲಿ ಏನಪ್ಪ ಅಂದರೆ ಗ್ರ್ಯಾಂಡ್ ಮಾ ಕ್ಲೈಂಬ್ಸ್ ಅ ಟ್ರೀಯನ್ನು ಬರೀರಿ ಅಂತ ಹೇಳಿದ್ದಾರೆ. ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಂಬ್ಸ್ ಅ ಟ್ರೀ ಇಸ್ ರಿಟನ್ ಬೈ ರಸ್ಕಿನ್ ಬಾಂಡ್. ಹೌದಾ. ಕವಿತೆ ಗ್ರ್ಯಾಂಡ್ ಮಾ ಕ್ಲೈಂಬ್ಸ್ ಅ ಟ್ರೀ, ಹೌದಾ, ಮರದ ತುದಿಯಲ್ಲಿ ಮನೆ, ಇದು ಏನೋ ಗ್ರ್ಯಾಂಡ್ ಮಾ ಕ್ಲೈಂಬ್ಸ್ ಅ ಟ್ರೀ, ಅಜ್ಜಿ ಗಿಡವನ್ನೇ ಏರಿದಳು. ಇದನ್ನು ಯಾರು ಬರೆದಿದ್ದಾರಪ್ಪ ಅಂದರೆ ರಸ್ಕಿನ್ ಬಾಂಡ್ ಅವ್ರು ಬರೆದಿದ್ದಾರೆ. ಹಿ ಕಾಲ್ಸ್ ಹರ್ ಜೀನಿಯಸ್, ಅವರು ಅವಳನ್ನು ಜೀನಿಯಸ್ ಅಂತ ಕರಿತಾ ಇದ್ರು. ಶಿ ಕುಡ್ ಕ್ಲೈಂಬ್ ಎನಿ ಟ್ರೀ ವೆರಿ ಕ್ವಿಕ್ಲಿ, ಅವಳು ಯಾವುದೇ ಗಿಡವನ್ನು ಬಹಳ ವೇಗವಾಗಿ ಹತ್ತಾ ಇದ್ದಳು. ಈವನ್ ಎಟ್ ದ ಏಜ್ ಆಫ್ 62, ಅವಳ ಏನಪ್ಪ ಅಂದರೆ ಅಜ್ಜಿ 62ನೇ ವಯಸ್ಸಿನಲ್ಲೂ ಕೂಡ ಅವಳು ಗಿಡವನ್ನು ಹತ್ತಾ ಇದ್ದಳು. ಶಿ ಹ್ಯಾಡ್ ಸಚ್ ಎ ಗಿಫ್ಟ್ ಸಿನ್ಸ್ ಚೈಲ್ಡ್ಹುಡ್, ಅವಳಿಗೆ ಒಂದು ವರ ಇತ್ತು, ಏನಪ್ಪ ಅಂದರೆ ಅವಳ ಬಾಲ್ಯದಿಂದಲೇ ಗಿಡವನ್ನು ಹತ್ತುವುದು. ಆ್ಯಂಡ್ ಶಿ ಲರ್ನ್ ಟು ಕ್ಲೈಂಬ್ ಅ ಟ್ರೀ ಫ್ರಮ್ ಹರ್ ಬ್ರದರ್ ಎಟ್ ದ ಏಜ್ ಆಫ್ 6, ಅವಳು ಅವರ ಅಣ್ಣನಿಂದ ಮರವನ್ನು ಹತ್ತೋದನ್ನು ಅವಳ ವಯಸ್ಸಿನ 6ನೇ ವಯಸ್ಸಿನಲ್ಲಿ ಕಲ್ತಿದ್ದಳು. ಪೀಪಲ್ ಅಡ್ವೈಸ್ಡ್ ಹರ್ ಟು ಕ್ಲೈಂಬಿಂಗ್ ಟ್ರೀಸ್, ಸ್ಟಾಪ್ ಕ್ಲೈಂಬಿಂಗ್ ಟ್ರೀಸ್. ಜನರು ಅವಳಿಗೆ ಏನು ಸಜೆಷನ್ ಕೊಟ್ಟಿದ್ರಪ್ಪ ಅಂದರೆ ಗಿಡವನ್ನು ಏರೋದನ್ನು ನಿಲ್ಲಿಸು, ಯಾಕೆಂದರೆ ಅವಳಿಗೆ ವಯಸ್ಸಾಗ್ತಾ ಇದೆ ಮತ್ತು ಅವನಿಗೆ ದೇಹ ಕ್ಷೀಣಿಸ್ತಾ ಇದೆ. ಹೌದಾ. ಶಿ ಡಿಡ್ ನಾಟ್ ಲಿಸನ್ ದೆಮ್, ಆದರೆ ಅವಳು ಜನರ ಮಾತನ್ನು ಕೇಳಿಲ್ಲ. ದೇ ಪ್ರೆಡಿಕ್ಟೆಡ್ ದ್ಯಾಟ್ ಶಿ ವುಡ್ ಹ್ಯಾವ್ ಟೆರಿಬಲ್ ಫಾಲ್. ಜನರಿಗೆ ಏನು ಅನ್ನಿಸ್ತಾ ಇತ್ತಪ್ಪ ಅಂದರೆ ಇವಳು ಒಂದು ದಿವಸ ಗಿಡ ಏರಿ ಮೇಲಿಂದ ಬೀಳ್ತಾಳ ಅಂತ ಅನಿಸ್ಬಿಟ್ಟಿತ್ತು. ಒನ್ ಡೇ ವೆನ್ ಅದರ್ ವರ್ ಇನ್ ದ ಟೌನ್, ಒಂದು ದಿನ ಎಲ್ಲರೂ ಏನಪ್ಪ ಅಂದರೆ ನಗರಕ್ಕೆ ಹೋದಾಗ ಶಿ ಕ್ಲೈಂಬ್ಡ್ ಅ ಟ್ರೀ, ಅವಳು ಗಿಡವನ್ನು ಏರಿದಳು. ಬಟ್ ಕುಡ್ ನಾಟ್ ಕಮ್ ಡೌನ್, ಆದರೆ ಕೆಳಗೆ ಇಳಿದು ಬರಲಿಕ್ಕಾಗಲಿಲ್ಲ. ಶಿ ವಾಸ್ ರೆಸ್ಕ್ಯೂಡ್, ಅವಳನ್ನು ಏನಪ್ಪ ಅಂದರೆ ರಕ್ಷಿಸಲಾಯಿತು. ದ ಡಾಕ್ಟರ್ ರೆಕಮೆಂಡೆಡ್ ಹರ್ ಅ ವೀಕ್ ಬೆಡ್ ರೆಸ್ಟ್, ವೈದ್ಯರು ಏನು ಮಾಡ್ತಾರೆ ಅಂದರೆ ಒಂದು ವಾರದ ಏನಪ್ಪ ಅಂದರೆ ಹಾಸಿಗೆ ವಿಶ್ರಾಂತಿಯನ್ನು ಅವ್ರಿಗೆ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಶಿ ಫೆಲ್ಟ್ ಇಟ್ ಲೈಕ್ ಅ ಹೆಲ್, ಆದರೆ ಅವಳಿಗೆ ಹೆಂಗೆ ಅನಿಸ್ತದಪ್ಪ ಅಂದರೆ ನಾನು ನರಕದಲ್ಲಿದ್ದೀನೇನೋ ಈ ಬೆಡ್ ರೆಸ್ಟಲ್ಲಿ ಅಂತ ಅನಿಸ್ಬಿಡ್ತದೆ. ಆ್ಯಸ್ ಸೂನ್ ಆ್ಯಸ್ ಶಿ ವಾಸ್ ಬೆಟರ್, ಯಾವಾಗ ಅವಳಿಗೆ ಹುಷಾರಾಗ್ತದೋ ಆವಾಗ ಶಿ ಆಸ್ಕ್ಡ್ ಹರ್ ಸನ್ ಟು ಮೇಕ್ ಅ ಹೌಸ್ ಫಾರ್ ಹರ್ ಆನ್ ಟಾಪ್ ಆಫ್ ಅ ಟ್ರೀ. ಯಾವಾಗ ಅವಳಿಗೆ ಹುಷಾರಾಗ್ತದೋ ಆವಾಗ ಅವಳು ಏನು ಮಾಡ್ತಾಳೆ ಅಂದರೆ ಅವಳ ಮಗನಿಗೆ ಏನು ಕೇಳ್ಕೊಳ್ತಾಳಪ್ಪ ಅಂದರೆ ನನಗೊಂದು ಮನೆ ಕಟ್ಕೊಡಪ್ಪ, ಎಲ್ಪ ಅಂದರೆ ಮರದ ತುದಿಯಲ್ಲಿ ಅಂತ ಕೇಳ್ಕೊಳ್ತಾಳೆ. ಹರ್ ಸನ್ ಫುಲ್ಫಿಲ್ಡ್ ಹರ್ ವಿಶ್, ಮಗನು ಏನಪ್ಪ ಅಂದರೆ ಅವಳ ಕೋರಿಕೆಯನ್ನು ಈಡೇರಿಸ್ತಾನೆ. ಹಿ ಆ್ಯಂಡ್ ದ ಪೋಯೆಟ್ ಬಿಲ್ಡ್ ಅ ಹೌಸ್ ಆನ್ ಟ್ರೀ ಟಾಪ್. ಹೌದಾ. ಈ ಏನೋ ಗ್ರ್ಯಾಂಡ್ ಮಾ ಕ್ಲೈಂಬ್ಸ್ ಅ ಟ್ರೀ ಏನು ಬರೆದಿದ್ದಾರಲ್ಲ ರಸ್ಕಿನ್ ಬಾಂಡ್ ಅವರು ಮತ್ತು ಅವರ ತಂದೆ ಇಬ್ಬರು ಜನ ಸೇರಿ ಅಜ್ಜಿಯ ಕನಸನ್ನು ನೆನಸಾಗಿಸ್ತಾರೆ. ಮರದ ತುದಿಯಲ್ಲಿ ಒಂದು ಮನೆಯನ್ನು ಕಟ್ಕೊಡ್ತಾರೆ. ದ ಗ್ರ್ಯಾನಿ ಎಂಜಾಯ್ಡ್ ಹರ್ ರಿಮೈನಿಂಗ್ ಪಾರ್ಟ್ ಆಫ್ ಲೈಫ್, ಅಜ್ಜಿ ಏನು ಮಾಡ್ತಾಳೆ ಅಂತ ತನ್ನ ಉಳಿದ ಜೀವನವನ್ನು ಆನಂದದಿಂದ ಕಳೀಲಿಕ್ಕೆ ಪ್ರಾರಂಭಿಸ್ತಾಳೆ. ಲೈಫ್ ಇನ್ ಹರ್ ಟ್ರೀ ಹೌಸ್ ಹ್ಯಾಪಿಲಿ, ತುಂಬ ಸಂತೋಷವಾಗಿ. ಇಷ್ಟು ಏನಪ್ಪ ಅಂದರೆ ಗ್ರ್ಯಾಂಡ್ ಮಾ ಕ್ಲೈಂಬ್ಸ್ ಅ ಟ್ರೀಯ ಪ್ರಶ್ನೋತ್ತರಗಳು ಮತ್ತು ಅದರ ಕನ್ನಡದ ಅನುವಾದ ಹೇಳಿದೆ. ಇದೇನಪ್ಪ ಅಂದರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತು ಕ್ವಶನ್ ಆನ್ಸರ್ಸನ್ನು ನೆನಪಿಡ್ಲಿಕ್ಕೆ ಹೆಲ್ಪ್ಫುಲ್ ಆಗ್ತದೋ ಅನ್ನುವಂಥ ದೃಷ್ಟಿಯಿಂದ ಈ ಆಡಿಯೋ ನೋಟ್ಸ್ಗಳನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆಮೇಲೆ ಕನ್ನಡದಲ್ಲಿ ನನಗೆ ಸಾಧ್ಯ ಆದಷ್ಟು ಅದನ್ನು ತರ್ಜುಮೆ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀನಿ, ಟ್ರಾನ್ಸ್ಲೇಟ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀನಿ. ಯೂಸ್ ಆದರೆ ಆದಷ್ಟು ಪದೇ ಕೇಳ್ರಿ. ಆಮೇಲೆ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಹಂಚ್ಕೊಳ್ರಿ. ನಿಮ್ಗೆ ಗೊತ್ತಿರುವಂಥ ಬೇರೆ ಶಾಲಾ ಗ್ರೂಪ್ಗಳಿಗೆ ಬೇರೆ ಗ್ರೂಪ್ಗಳಿಗೆ ಹೌದಾ ಹಂಚ್ಕೊಳ್ಳುವಂಥ ಕೆಲಸ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.